ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಲಾಸ್ ಸ್ಕಿನ್ಗೆ ಒಂದು ಕ್ರೀಮ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಸಾಕಷ್ಟು ಜನರಿಗೆ ಆಸೆ ಇರುತ್ತೆ ನಮ್ಮ ಸ್ಕಿನ್ನು ಕೂಡ ಪರ್ಮನೆಂಟ್ ಆಗಿ ಗ್ಲಾಸ್ ಸ್ಕಿನ್ ಆಗಿರಬೇಕು ಅಂತ ಹೇಳಿ, ಓಕೆನಾ. ಆ್ಯಂಡ್ ಸಾಕಷ್ಟು ಜನ ಕೂಡ ನೀವು ಟ್ರೈ ಮಾಡಿರ್ತೀರಾ ಹೋಮ್ ರೆಮಿಡೀಸ್ಗಳನ್ನಾಗಿರ್ಬೋದು, ಅಥವಾ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಹೋದಾಗ ಅಲ್ಲೂ ಕೂಡ ಗ್ಲಾಸ್ ಸ್ಕಿನ್ ಫೇಶಿಯಲ್ಸ್ಗಳೆಲ್ಲ ಮಾಡಿಸ್ಕೊಂಡಿರ್ತೀರಾ, ಅಥವಾ ಕೆಲವೊಂದಷ್ಟು ಕ್ರೀಮ್ಸ್ಗಳೆಲ್ಲ ತಗೊಂಡಿರ್ತೀರಾ. ಬಟ್ ನಿಮಗೆ ಪರ್ಮನೆಂಟ್ ಆಗಿ ನಿಮಗೆ ವರ್ಕ್ ಆಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಫೇಶಿಯಲ್ ಮಾಡಿಸ್ಕೊಂಡಾಗ ನಿಮಗೆ ಜಸ್ಟ್ ಒಂದು ವೀಕ್ವರೆಗೂ ಸಿಗ್ಬೋದು, ಅಥವಾ 3 to 4 days ಸಿಗ್ಬೋದು, ಓಕೆನಾ. ಅಂಡ್ ನೀವು ಈಗ ಹೋಮ್ ರೆಮಿಡೀಸ್ಗಳನ್ನೆಲ್ಲ ಟ್ರೈ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಕೆಲವರಿಗೆ ಅದರಿಂದ ಸೈಡ್ ಎಫೆಕ್ಟ್ ಆಗಿರುತ್ತೆ, ಕೆಲವರಿಗೆ ನಾರ್ಮಲ್ ಸ್ಕಿನ್ ಇದ್ದವ್ರಿಗೆ ಅದು ವರ್ಕ್ ಆಗಿರುತ್ತೆ. 1 2 to 3 days ವರೆಗೂ ಇರುತ್ತೆ ಅಷ್ಟೇ, ಓಕೆನಾ. ಬಟ್ ನಿಮಗೆ ಪರ್ಮನೆಂಟ್ ಆಗಿ ಗ್ಲಾಸ್ ಸ್ಕಿನ್ ಬೇಕು ಅಂತ ಹೇಳಿದ್ರೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನೋಡಿದ್ರೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಒಂದು ಕ್ರೀಮ್ ನಾನು ತಿಳಿಸ್ಕೊಡ್ತಾನೆ, ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂಥದ್ದು, ಓಕೆನಾ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂಡ್ ಹೇಗೆ ಯೂಸ್ ಮಾಡಬೇಕು, ಆಮೇಲೆ ಅದೆಲ್ಲ ಯೂಸ್ ಮಾಡಿದ್ರೆ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಎಕ್ಸ್ಟ್ರಾ ಬೆನಿಫಿಟ್ಸ್ ಏನು ಸಿಗುತ್ತೆ, ಸೊ ಎಲ್ಲದೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಬಿಕಾಸ್ ನೀವು ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಅನಿಸ್ಬಿಡುತ್ತೆ. ಸೊ ಅವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ, ಓಕೆನಾ. ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಾಚ್ ಮಾಡಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ಅದೆಲ್ಲ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಿಮಗೆ ನಾವು ಹಾಕುವಂಥ ಹೊಸ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ, ನೀವು ಆರಾಮಾಗಿ ಈಸಿಯಾಗಿ ನೋಡ್ಬೋದು, ಓಕೆನಾ. ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡದೆ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಯಾವ ಕ್ರೀಮ್ ಅಂತ ಹೇಳಿ ಫಸ್ಟ್ ತೋರಿಸ್ತೀನಿ ನೋಡಿ. ಸೊ ಡರ್ಮಾಕೋ ಅವರ 5% ಪ್ರೊಪೆಲೈನ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಈ ಒಂದು ಕ್ರೀಮ್ ಅಲ್ಲಿ ನಿಮಗೆ 48 hours ವರೆಗೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅಂದ್ರೆ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ 48 hours ವರೆಗೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಫುಲ್ ಗ್ಲಾಸಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಅದರಲ್ಲೂ ಒಂದೇ ಟೈಮ್ ಅಲ್ಲಿ, ಅಂದ್ರೆ ಒನ್ ಟೈಮ್ ನೀವು ಹಚ್ಕೊಂಡ್ರಿ ಅಂತ ಹೇಳಿದ್ರೆ, ಈಗ ಫಸ್ಟ್ ಟೈಮ್ ಹಚ್ಕೊಂತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅವಾಗನೇ ರಿಸಲ್ಟ್ ಸಿಗುತ್ತೆ. ಬಿಕಾಸ್ ಇದರಲ್ಲಿ 3 ಮೇನ್ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡಿದ್ದಾರೆ. ಸೊ ಯಾವ್ದು ಅಂತ ಹೇಳಿದ್ರೆ ಪ್ರೊಪೈಲಿನ್ ಗ್ಲೈಕೋಲ್, ಹೈಲುರಾನಿಕ್ ಆಸಿಡ್, ಸೆರಾಮೈಡ್. ಸೊ ಈ 3 ಇಂಗ್ರೀಡಿಯೆಂಟ್ ನ ಯೂಸ್ ಮಾಡಿದ್ದಾರೆ. ಸೊ ಪ್ರೊಪೈಲಿನ್ ಗ್ಲೈಕೋಲ್ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಸೊ ಈ ಒಂದು ಇಂಗ್ರೀಡಿಯೆಂಟ್ ಇಂದ ಏನ್ ನಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ ಫಸ್ಟ್ ಲೇಯರ್ ನಿಮ್ಮನ್ನ ಹಚ್ಕೊಂತೀರಲ್ಲ ಕ್ರೀಮು, ಸೊ ಫಸ್ಟ್ ಲೇಯರ್ ನಿಮಗೆ ಒಂಥರ ವಾಟರಿ ತರ ಅನ್ಸುತ್ತೆ, ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ಈ ಒಂದು ಮೇನ್ ಇಂಗ್ರೀಡಿಯೆಂಟ್ ಇಂದ ನಿಮಗೆ 48 hours ವರೆಗೂ ಇದು ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ, ಓಕೆನಾ. ಅಂಡ್ ಸೆಕೆಂಡ್ ಒಂದು ಹೈಲುರಾನಿಕ್ ಆಸಿಡ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಈ ಒಂದು ಇಂಗ್ರೀಡಿಯೆಂಟ್ ಇಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಇದು ನಮ್ಮ ಸ್ಕಿನ್ಗೆ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗಿ ಮಾಯಿಶ್ಚರೈಸ್ ನ ಕನ್ವರ್ಟ್ ಮಾಡುತ್ತೆ, ಓಕೆನಾ. ಅಂದ್ರೆ ನಿಮ್ಗೆ ಏನಾದ್ರು ಡಿಹೈಡ್ರೇಟ್ ಏನಾದ್ರು ಇತ್ತು, ಲೈಕ್ ಡ್ರೈ ಸ್ಕಿನ್ ತರ ಏನಾದ್ರು ಇತ್ತು, ಸ್ವಲ್ಪ ಫುಲ್ ಡ್ರೈ ಆಗ್ತಿತ್ತು ಅಂತ ಹೇಳಿದ್ರೆ, ಸೊ ಅದು ಕಮ್ಮಿ ಆಗಿ ನಿಮ್ಮ ಸ್ಕಿನ್ ಫುಲ್ ಮಾಯಿಶ್ಚರ್ ಆಗಿ ಇಲ್ಲಿಗೆ ಟ್ರೈ ಮಾಡುತ್ತೆ. ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗುತ್ತೆ, ಓಕೆನಾ. ಅಂಡ್ ಥರ್ಡ್ ಒನ್ ಬಂದು ಸೆರಾಮೈಡ್. ಸೊ ಸೆರಾಮೈಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ನಾರ್ಮಲ್ ಆಗಿ pH ಬ್ಯಾಲೆನ್ಸ್ ಇರುತ್ತೆ, ಓಕೆನಾ. ಅಂದ್ರೆ ಮಾಯಿಶ್ಚರೈಸೇಷನ್ ಇರುತ್ತೆ, ಆಲ್ರೆಡಿ ನಮ್ಮ ಸ್ಕಿನ್ ಅಲ್ಲಿ ಇರುತ್ತೆ. ಸೊ ಅದನ್ನ ಮೇಂಟೈನ್ ಮಾಡುತ್ತೆ, ಮತ್ತೆ ಅದು ಮಾಯಿಶ್ಚರೈಸರ್ ಲಾಸ್ ಆಗದೆ ಇರೋ ರೀತಿಯಲ್ಲಿ ಕಾಪಾಡುತ್ತೆ, ಓಕೆನಾ. ಸೊ ಹೀಗೆ ಈ 3 ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಕ್ರೀಮ್ ಅಲ್ಲಿ ಇರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಹೈಡ್ರೇಟ್ ಆಗಿ ಕಾಣಿಸುತ್ತೆ, ತುಂಬಾ ಮಾಯಿಶ್ಚರ್ ಮಾಡುತ್ತೆ, ಮತ್ತೆ ತುಂಬಾ ಸ್ಮೂತ್ ಮಾಡುತ್ತೆ, ಓಕೆನಾ. ಸೊ ಇದು ಮೇನ್ ಆಗಿ ಬಂದ್ಬಿಟ್ಟು ಮಾಯಿಶ್ಚರೈಸರ್, ಓಕೆನಾ ಫ್ರೆಂಡ್ಸ್. ಸೊ ಈ ಮಾಯಿಶ್ಚರೈಸರ್ ನಾವು ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನಮ್ಮ ಸ್ಕಿನ್ ತುಂಬಾನೇ ಗ್ಲೋ ಆಗುತ್ತೆ ಅಂಡ್ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಮತ್ತೆ ಈ ಒಂದು ಕ್ರೀಮ್ ನ ನೀವು ಹಚ್ಕೊಂಡಾಗ ನಿಮಗೆ ಜಿಡ್ಡು ತರ ಅಂತ ಅನ್ಸೋದು, ಮತ್ತೆ ಆಯಿಲಿನೆಸ್ ಅಂತ ಅನ್ಸೋದು, ಸೊ ಆ ರೀತಿ ಎಲ್ಲ ಇರೋದಿಲ್ಲ. ವೈ? ಬಿಕಾಸ್ ಇದು ತುಂಬಾ ವಾಟರಿ ತರ ಇರುತ್ತೆ, ಓಕೆನಾ. ಅಂದ್ರೆ ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗ್ಬಿಡುತ್ತೆ. ಸೊ ಒಂಥರ ನಾರ್ಮಲ್ ಆಗಿರೋದ್ರಿಂದ ಸೊ ತುಂಬಾ ಆರಾಮಾಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ನಿಮಗೆ ಯಾವುದೇ ರೀತಿ ಜಿಡ್ಡು ತರ ಅನ್ಸೋದು, ಆಯಿಲಿನೆಸ್ ಅಂತ ಅನ್ಸೋದು ಆ ರೀತಿ ಇರುತ್ತೆ. ನೀವು ಒಂದು ಕೆಲವು ಕ್ರೀಮ್ಸ್ ಗಳೆಲ್ಲ ನೀವು ನೋಡಿರ್ತೀರಾ, ನಿಮ್ಗೆ ಒಂದ್ ರೀತಿ ಹಚ್ಕೊಂಡ ತಕ್ಷಣ ಆಯಿಲಿನೆಸ್ ಅಂತ ಅನ್ಸ್ಬಿಡುತ್ತೆ, ಒಂಥರ ಜಿಡ್ಡು, ಮತ್ತೆ ಒಂದ್ ರೀತಿ ನಿಮಗೆ ಪ್ಯಾಚಿ ತರ ಅನ್ಸುತ್ತೆ, ನಾವು ವೈಟ್ ಕಾಸ್ಟ್ ಅಂತ ನೋಡಿ. ಸೊ ಆ ರೀತಿ ಎಲ್ಲ ಅನ್ಸುತ್ತೆ. ಬಟ್ ಈ ಒಂದು ಕ್ರೀಮ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಇರೋದಿಲ್ಲ, ಫುಲ್ ನಿಮಗೆ ಫ್ರೀ ಇರುತ್ತೆ, ಅಂದ್ರೆ ಆಯಿಲಿ ಫ್ರೀ ಎಲ್ಲ ಇರುತ್ತೆ, ನಾನ್ ಗ್ರೀಸಿ ಆಗಿರುತ್ತೆ, ಓಕೆನಾ. ಸೊ ಈ ತರ ಇತ್ತು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ಗೆ ಬೇಗ ಅಬ್ಸರ್ವ್ ಆಗುತ್ತೆ, ಮತ್ತೆ ರಿಸಲ್ಟ್ ಕೂಡ ನಮಗೆ ಬೇಗನೆ ಸಿಗುತ್ತೆ, ಓಕೆನಾ. ಅಂಡ್ ಈ ಒಂದು ಕ್ರೀಮ್ ನ ನಾವು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ನಿಮ್ಮ ಫೇಸ್ ನ ವಾಶ್ ಮಾಡ್ಕೊಳ್ಳಿ, ಓಕೆನಾ. ಸೊ ಫೇಸ್ ವಾಶ್ ಆದ್ಮೇಲೆ ಫೇಸ್ ನೀಟಾಗಿ ಅದೆಲ್ಲ ಡ್ರೈ ಆಗಬೇಕು. ಅದಾದ್ಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿ ಮಾಯಿಶ್ಚರೈಸರ್ ನ ತಗೊಂಡು ಸೊ ನೀವು ಎಲ್ಲ ಓವರ್ ಆಲ್ ಫೇಸ್ ಮತ್ತೆ ನೆಕ್ಗೆ ಕೂಡ ನೀವು ಅಪ್ಲೈ ಮಾಡ್ಬೋದು, ಓಕೆನಾ. ಓನ್ಲಿ ಫೇಸ್ ಕಲ್ಲ, ಈಗ ನೆಕ್ಕು ಕೂಡ ನೀವು ಅಪ್ಲೈ ಮಾಡ್ಬೋದು. ಅವಾಗ ಎರಡು ಕೂಡ ನಿಮಗೆ ಗ್ಲಾಸ್ ಸ್ಕಿನ್ ಆಗಿ ಕಾಣಿಸುತ್ತೆ, ಓಕೆನಾ. ಸೊ ಫುಲ್ ಓವರ್ ಆಲ್ ಫೇಸ್ಗೆ ನೀವು ನೀಟಾಗಿ ಮಸಾಜ್ ಮಾಡಬೇಕು. ಅದೆಲ್ಲದೂ ಕೂಡ ಅಬ್ಸರ್ವ್ ಆದ್ಮೇಲೆ ನೀವು ನೆಕ್ಸ್ಟ್ ನಿಮ್ಮ ಡೈಲಿ ರುಟೀನ್ ನಲ್ಲಿ ಇರುವಂತ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಿ, ಓಕೆನಾ. ಸೊ ಹೀಗೆ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್
ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎವ್ರಿ ಡೇ ನಿಮ್ಮ ಸ್ಕಿನ್ ಅಲ್ಲಿ ಗ್ಲಾಸ್ ಸ್ಕಿನ್ ನಿಮ್ಗೆ ಕಾಣಿಸುತ್ತೆ. ಓಕೆನಾ. ಅಂಡ್ ಫ್ರೆಂಡ್ಸ್, ನೀವು ಸಾಕಷ್ಟು ಜನರು ಕೂಡ ನೋಡಿರ್ತೀರಾ, ಕಲರ್ ಇಲ್ಲ ಅಂದ್ರೂ ಕೂಡ ಅಂದ್ರೆ ಸ್ವಲ್ಪ ಬ್ಲಾಕ್ ಇದಾರೆ ಅಂತ ಕೂಡ ಅವ್ರ ಸ್ಕಿನ್ ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ ಮತ್ತೆ ಗ್ಲಾಸ್ ಸ್ಕಿನ್ ಆಗಿ ಕಾಣಿಸುತ್ತೆ. ಓಕೆನಾ. ಸೊ ಅವ್ರ ಸ್ಕಿನ್ ನಾರ್ಮಲ್ ಸ್ಕಿನ್ ಆಗಿದ್ರು ಕೂಡ ಆ ರೀತಿ ಕಾಣಿಸುತ್ತೆ. ಬಟ್ ನಿಮ್ ಸ್ಕಿನ್ ತುಂಬಾನೇ ಗ್ಲೋ ಇದ್ರು ಕೂಡ ಅಂದ್ರೆ ಸ್ವಲ್ಪ ವೈಟ್ ಇದ್ರು ಕೂಡ ನಿಮ್ಗೆ ಗ್ಲೋ ಅನ್ಸೋದಿಲ್ಲ, ಅಂದ್ರೆ ಹೆಲ್ದಿಯಾಗಿ ಕಾಣಿಸೋದಿಲ್ಲ. ವೈ? ಬಿಕಾಸ್ ನೀವು ಈ ರೀತಿ ಮಾಯಿಶ್ಚರೈಸರ್ ಕಡೆನ ಅಪ್ಲೈ ಮಾಡದೇ ಇರೋ ಕಾರಣ. ಓಕೆನಾ. ಸೊ ನೀವು ಈ ಒಂದು ಕ್ರೀಮ್ ನೀವು ಅಪ್ಲೈ ಮಾಡಿ ನೋಡಿ, ನಿಮ್ಮ ಸ್ಕಿನ್ ಫುಲ್ಲು ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಅಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವು ಈ ಕ್ರೀಮ್ ನ ಹಚ್ಕೊಂಡಾಗ ನೀವೇನೋ ಹಚ್ಕೊಂಡಿದೀವಿ ಅನ್ನೋಷ್ಟು ಏನು ಫೀಲ್ ಇರೋದಿಲ್ಲ, ಫುಲ್ ಆಯಿಲಿ ಫ್ರೀ ಇರುತ್ತೆ. ನಾನು ಆಗ್ಲೇ ಹೇಳ್ದಾಗೆ ನೀವೇನು ಹಚ್ಕೊಂಡೇ ಇಲ್ದಿರೋ ರೀತಿಲಿ ಇದು ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗ್ಬಿಡುತ್ತೆ. ಓಕೆನಾ. ಸೊ ಎವ್ರಿ ಡೇ ನೀವು ಇದನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ರಿಸಲ್ಟ್ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಅಂಡ್ ಈ ಒಂದು ಮಾಯಿಶ್ಚರೈಸರ್ ನ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಆಲ್ ಸ್ಕಿನ್ ಟೈಪ್ ಅವ್ರಿಗೆ ಇದು ಸೂಟಬಲ್ ಆಗುತ್ತೆ. ಓಕೆನಾ. ಸೊ ನಿಮ್ದು ಇದರ ಕಾಂಬಿನೇಷನ್ ಆಗಿರ್ಬೋದು, ಆಯಿಲಿ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಅಥವಾ ಸೆನ್ಸಿಟಿವ್ ಸ್ಕಿನ್, ನಾರ್ಮಲ್ ಸ್ಕಿನ್, ಯಾವುದೇ ಸ್ಕಿನ್ ಟೈಪ್ ಇರಲಿ, ಸೊ ನೀವು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಕ್ವಿಕ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ, ಅದು ಇನ್ಸ್ಟೆಂಟ್ ಆಗಿನೇ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಅಂಡ್ ಫ್ರೆಂಡ್ಸ್, ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಡ್ ಆಗಿರೋದಿಲ್ಲ. ಓಕೆನಾ. ಸೊ ಫ್ರೇಗ್ರೆನ್ಸ್ ಆಗಿರ್ಬೋದು, ಪ್ಯಾರಾಬಿನ್ ಆಗಿರ್ಬೋದು, ಸೊ ಈ ರೀತಿ ಯಾವುದು ಕೂಡ ಆಡ್ ಆಗಿರೋದಿಲ್ಲ. ಸೊ ಬಿಕಾಸ್ ಇದು ಕ್ಲಿನಿಕಲಿ ಟೆಸ್ಟೆಡ್ ಆಗಿರುತ್ತೆ ಮತ್ತೆ ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋದ್ರಿಂದ ಸೊ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ, ರಿಸಲ್ಟ್ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಓಕೆನಾ. ಅಂಡ್ ಈಗ ಈ ಕ್ರೀಮ್ ಬಗ್ಗೆ ಎಲ್ಲದೂ ನೀವು ತಿಳ್ಕೊಂಡ್ರೆ ಈಗ ಒಂದು ಡೌಟ್ ಇರುತ್ತೆ, ಮ್ಯಾಮ್ ಇದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ. ಸೊ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಿಮಗೆ 296 ಅಂದ್ರೆ 300 rupees ಒಳಗಡೆನೆ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಸಾಕಷ್ಟು ಗ್ಲಾಸ್ ಸ್ಕಿನ್ ಕ್ರೀಮ್ಗಳಂತೂ ತುಂಬಾನೇ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಸೊ ಅರೌಂಡ್ ನಿಮಗೆ 1000+ ಮೇಲೇನೆ ಸಿಗುತ್ತೆ. ಬಟ್ ಇದು ನಿಮಗೆ ಜಸ್ಟ್ ಒಂದು 300 rupees ಅಲ್ಲಿ ಸಿಗುತ್ತೆ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅಂಡ್ ಈ ಒಂದು ಕ್ರೀಮ್ ನ ನೀವು ಯೂಸ್ ಮಾಡ್ತೀರಲ್ವಾ, ಸೊ ಯೂಸ್ ಮಾಡಾದ್ಮೇಲೆ ನೀವು ತಪ್ಪದೇನೆ ಸನ್ಸ್ಕ್ರೀನ್ ನ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ಬೋದು. ಓಕೆನಾ. ಸೊ ಇದು ಯಾವಾಗ ಯೂಸ್ ಮಾಡಬೇಕು ಮ್ಯಾಮ್ ಅಂತ ಹೇಳಿದ್ರೆ, ನೀವು ಮಾರ್ನಿಂಗು ಕೂಡ ಯೂಸ್ ಮಾಡ್ಬೋದು ಮತ್ತೆ ಇವನ್ ನೈಟ್ ಕೂಡ ಯೂಸ್ ಮಾಡ್ಬೋದು. ಓಕೆನಾ. ಸೊ ನೈಟ್ ನೀವು ಫೇಸ್ ವಾಶ್ ಮಾಡ್ಕೊಂಡು ಆದ್ಮೇಲೆ ಒಂದು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಂಡು ನೀವು ಮಲ್ಕೋಬಹುದು. ಮತ್ತೆ ಇದ್ರ ಜೊತೆ ನೀವು ಏನಾದ್ರು ಬೇರೆ ಕ್ರೀಮ್ ಗಳನ್ನ ಅಂತ ನಿಮ್ಗೆ ಪಿಂಪಲ್ಸ್ ಏನಾರಿತ್ತು, ಪಿಗ್ಮೆಂಟೇಷನ್ ಕ್ರೀಮ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನೀವು ಮಾರ್ನಿಂಗ್ ಯೂಸ್ ಮಾಡಿ ಸಾಕು, ನೈಟ್ ಏನ್ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಈ ರೀತಿ ನೀವು ಯೂಸ್ ಮಾಡೋದ್ರಿಂದ ಹೇಳಿದ್ರೆ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇಷ್ಟ ಆದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ಇನ್ನು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.